ಇಲ್ಲಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ. ಸತ್ಯಾಗ್ರಹನ ಮಾಡಬೇಕಾದ್ರೆ ನಾವು ಕೂಡ ಪ್ರಾಮಾಣಿಕವಾದಂತ ಮಾತುಗಳನ್ನ ಜವಾಬ್ದಾರಿಯಿಂದ ಮಾತಾಡ್ಬೇಕು. ತಪ್ಪಾಗಿದೆ, ತಪ್ಪನ್ನ ಪ್ರಶ್ನೆ ಮಾಡಕ್ಕೆ ನಮ್ಗೆ ಹಕ್ಕಿದೆ, ಹೇಳಿಕೆ ಸರಿ ಇರ್ಬೇಕಲ್ವಾ? ಈಗ ನೀವು 1 ಗಂಟೆ ಸುಮ್ಮನೆ ಕುತ್ಕೋಬೋದಲ್ವಾ ತಾಯಿ, ಕುತ್ಕೋಬೋದಲ್ವಾ? ಹೇಳಿ, ಯಾಕೆಂದ್ರೆ ಮತ್ತೆ ಸಿಗೋದಿಲ್ಲ ಮಾತುಗಳು. ನಾನು ಸಂಜೆ ಬಂದು ನಿಮ್ ಮನೆಗೆ ಹೇಳಕ್ ಆಗಲ್ಲ. ಎಲ್ಲ ತಾಯಂದ್ರು ಕೆಲಸ ಬಿಟ್ಟು ಬಂದಿದ್ದಾರೆ. ನೀವು ಸೆಂಟ್ರಲ್ ಒಬ್ರು ಒಂದಿಷ್ಟು ಮಾತಾಡ್ಕೊಂಡು ತಪ್ಪು ಮಾಡ್ಬೇಡಿ. ಉದ್ಯೋಗಕ್ಕಾದ್ರೂ ಜನರು ಅಂದ್ರೆ ಕಣ್ಣು ಕಾಣದೆ ಇರ್ತಕ್ಕಂಥ ಮಾತುಗಳು ಮಾತಾಡಿದ್ರೆ ಇನ್ಮೇಲೆ ಹುಷಾರಾಗಿರ್ರಿ. ಅವರು ಜವಾಬ್ದಾರಿ ಪ್ರತಿ ಗೌರವವನ್ನ ನಮ್ಮ ಉದ್ಯೋಗ ಖಾತ್ರಿಗಳಿಗೆ ಕೊಡ್ಬೇಕು. ರಾಜು ಅವರೇ, ಪಿಡಿಒ ಅವರೇ ಮತ್ತು ಅಧಿಕಾರಿಗಳೇ, ಇನ್ಮೇಲೆ ಯಾವುದೇ ಕಾರಣಕ್ಕೂ ತಮಾಷೆ ನಾಟಕ ಮಾತಾಡಂಗಿಲ್ಲ. ಪಂಚಾಯತಿಯಲ್ಲಿ ಜನ ಬಂದಾಗ ಗೌರವದಿಂದ ನೀವು ಮಾತಾಡ್ಬೇಕು, ನಾವು ಮಾತಾಡ್ತೀವಿ. ನಮ್ಮ ಚಂದ್ರಪ್ಪನಿಗೂ ಹೇಳ್ಕೊಡ್ತೀವಿ. ಚಂದ್ರಪ್ಪನ ಮಾತುಗಳು ಕೂಡ ಸುಲಲಿತವಾಗಿ ಆಗ್ಬೇಕು. ನಾವು ಮಾತಾಡ್ಬೇಕಾದ್ರೆ ಅಧಿಕಾರಿಗಳನ್ನ ಕೇವಲವಾಗಿ ನಾವು ಮಾತಾಡಬಾರ್ದು. ಈಗ ಅವ್ರು ತಪ್ಪು ಮಾಡಿದ್ರೆ ಮೇಲಧಿಕಾರಿಗಳನ್ನ ಕರ್ಸೋಣ. ಭದ್ರಾವತಿಯಲ್ಲಿ ಇಒ ಇದ್ದಾರೆ, ಅವ್ರ ಮೇಲಧಿಕಾರಿ. ಅವ್ರು ಬಿಟ್ರೆ ಶಿವಮೊಗ್ಗದಲ್ಲಿ CS ಇದ್ದಾರೆ, ಅವ್ರು ಬಿಟ್ರೆ ಜಿಲ್ಲಾಧಿಕಾರಿಗಳಿದ್ದಾರೆ, ಬರ್ಲಿ. ಅಥವಾ ಶಾಸಕರಿದ್ದಾರೆ, ಬರ್ಲಿ. ಅವರೆಲ್ಲ ಇರೋದೇ ನಿಮ್ಮ ಪ್ರಶ್ನೆ ಕೇಳಕ್ಕೆ. ಮಹಾರಾಜರಲ್ಲ ಅವರೆಲ್ಲ. MLA ಆ ತಾಯಿ ಶಾಸಕರ ಜವಾಬ್ದಾರಿ ಏನು? ವಸತಿ ಯೋಜನೆ ಅಧ್ಯಕ್ಷ ಯಾರು? MLA ಕೆಲಸ ಏನು? PDO ಮತ್ತೆ ಪಂಚಾಯತಿ ಅಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ಕೇಳಬೇಕಾಗಿರೋ ಕೆಲಸ MLA ಅವ್ರದ್ದು. ಶಾರದಾ ಪುರೇನವ್ರಿಗೆ ತುಂಬಾ ಜ್ಞಾನ ಇದೆ. ಆದ್ರೆ ಯಾವತ್ತಾದ್ರೂ ಪಂಚಾಯತಿ ಹತ್ರ ಬಂದು ಪಂಚಾಯತ್ ಇವತ್ತು ಮಾನ್ಯ ಶ್ರೀಮತಿ ಶಾರದಾ ಪುರೇನಾಯ್ಕರವರೇ, ನಾನು ಪೊಲೀಸ್ ಮೂಲಕ ನಿಮ್ಮನ್ನು ವಿನಂತಿ ಮಾಡ್ತೇನೆ, ತಾವು ಪಂಚಾಯತಿ ಬಂದು ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಗಳನ್ನ ಸರಿಪಡಿಸಬೇಕು. ಅಥವಾ ನೀವು ಏನು ಶಿವಮೊಗ್ಗದಲ್ಲಿ KDP ಸಭೆ ಮಾಡ್ತೀರಿ, ಈ ಪಂಚಾಯತಿ ಅಧಿಕಾರಿಗಳು ಏನೇನು ಕೆಲಸ ಮಾಡಿದಂತ ದಾಖಲೆಗಳನ್ನ ತರಿಸ್ಕೊಳ್ಳಿ. ಇದು ನಮ್ಮ ಒತ್ತಾಯ. MLA ಅಂತ ಹೇಳಿದ್ರೆ ನಾವು ಅವ್ರ ಮನೆ ಗುಲಾಮರಲ್ಲ, ಜಿಲ್ಲಾಧಿಕಾರಿಗಳಲ್ಲ, ಮಹಾರಾಜರು ಅಲ್ಲ. ಒಂದು ಉದ್ಯೋಗ ಖಾತ್ರಿಯನ್ನ ಸರ್ಕಾರ ದುಡ್ಡು ಕೊಟ್ಟು 3 ದಿನ ಕೊಡಿ ಅಂತೇಳಿ ಪ್ರಾಮಾಣಿಕವಾದಂತ ಬಡವರಿಂದ ಅವರು ಬದುಕಲಿ ಅಂತೇಳಿ ಕೊಟ್ರೆ, ನಿಮ್ಗೆ ಇಷ್ಟ ಬಂದಾಗ 10 ಜನ 10 ದಿನ 20 ದಿನ ಕೆಲಸ ಕೊಟ್ರೆ ಮತ್ತೆ ಅವ್ರ ಹೊಟ್ಟೆಗೆ ತಿನ್ಬೇಕು? ನಿಮಗೆ ತಿಂಗಳ ಸಂಬಳ ಬರಲಿಲ್ಲ ಅಂದ್ರೆ ನೀವೇನ್ ತಿಂತಾ ಇದ್ರಿ? ಯಾಕೆ ಅಮ್ಮ ಬಂದು ಕೆಲಸ ಕೇಳ್ತಾಳೆ? ಮನೇಲಿ ಬದುಕಿಲ್ಲ.